ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿಂದ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎದ್ದು ಸ್ವಲ್ಪ ಕೆಲಸ ಮಾಡಿಕೊಂಡು ಈಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನೇನು ಮಾಡಿದ್ದೀನಿ ಅಂತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸದ್ಯಕ್ಕೆ ಏನು ಮಾಡಿಲ್ಲ, ಅನ್ನ ರಸಂ ಮಾಡಿದ್ದೀನಿ. ಗಂಟ್ಲೆಲ್ಲ ಹಿಡಿದ್ಬಿಟ್ಟಿತ್ತು ಈ ಶೀತಕ್ಕೆ, ತುಂಬ ಶೀತ ಆಗಿ. ಅದಕ್ಕೋಸ್ಕರ ಮಗಳಿಗೆ ಸ್ಕೂಲಿಗೆ ರೆಡಿ ಮಾಡಿದ್ದೀನಿ. ಅವಳು ಅನ್ನ ರಸಂ ಬೇಕಂದ್ಲು. ತುಂಬ ಗಂಟ್ಲೆಲ್ಲ ತುಂಬ ಇದಾಗ್ತಿತ್ತು, ಅದಕ್ಕೋಸ್ಕರ ಅನ್ನ ರಸಂ ಮಾಡಿದ್ದೀನಿ. ಅವಳಿಗೂ ಅನ್ನ ರಸಂ ಅಂದರೆ ತುಂಬ ಇಷ್ಟ. ಅದಕ್ಕೆ ಅನ್ನ ರಸಂ ಊಟ ಮಾಡ್ತೀವಿ, ಮತ್ತು ಬಿಸಿನೀರು ಮಾಡ್ಕೊತೀವಿ. ಮತ್ತು ಸ್ಕೂಲಿಗೆ ಬಿಟ್ಟು ಬರಬೇಕು. ಏನು ಕೆಲಸ ಆಗಿಲ್ಲ, ನೋಡಬೇಕು. ಮತ್ತು ನಿಮಗೊಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಅದನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಯಾವುದ್ರ ಬಗ್ಗೆ ಅಂತ. ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲೇ ಕೊಡ್ಬೋದು. ಫ್ಲೆಕ್ಸ್ ಅವ್ರದ್ದು ಪರವಾಗಿಲ್ಲ, ಚೆನ್ನಾಗಿದೆ. 2 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ರಿಸಲ್ಟ್ ಎಲ್ಲ. ಏನಪ್ಪ ಅಂದರೆ, ನನ್ನ ಮುಖ ಆಯಿಲಿ ಸ್ಕಿನ್ನು, ನನ್ನ ಮಗಳದು ಡ್ರೈ ಸ್ಕಿನ್ನು. ಟೆಸ್ಟ್ ಮಾಡಿದೆ. ಏನಂದರೆ, ನನಗೆ ತುಂಬ ಪಿಗ್ಮೆಂಟೇಷನ್ ಜಾಸ್ತಿನೇ ಇತ್ತು. ಈಗ ಪ್ರೆಗ್ನೆಂಟ್ ಇರೋದ್ರಿಂದ ಇನ್ನೂ ಜಾಸ್ತಿನೇ ಇತ್ತು ಈ ಕತ್ತತ್ರ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಹೋಗಿದ್ರೆ ಈ ಪ್ರಾಡಕ್ಟ್ ಒರಿಜಿನಲ್ ಅಂತ ನನಗೆ ನಾನೇ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಇದ್ದೆ. ನಿಜ ಕಮ್ಮಿ ಆಗಿದೆ ಈ 2 ಡೇಸ್ಗೂ ಇದಕ್ಕೂ. ಮತ್ತು ನಾವು ಇದು ಇರೋದ್ರಿಂದ, ಈ ಸೀಸನ್ ಇರೋದ್ರಿಂದ ತುಂಬ ಮಂಜು ಮತ್ತು ಗಾಳಿಗೆಲ್ಲ ಸ್ಕಿನ್ ಎಲ್ಲ ಡ್ರೈ ಆಗೋದು, ಪ್ಯಾಚಿ ಆಗೋದು ಆಗ್ತಾಯಿತ್ತು. ಇದನ್ನು ಯೂಸ್ ಮಾಡಿದ್ಮೇಲೆ ಯಾವುದೇ ಕ್ಲಿನ್ಸಿಂಗ್ ಆಗಲಿ ಇದನ್ನು ಯೂಸ್ ಮಾಡಿದರೆ ಮುಖ ಸಾಫ್ಟ್ ಇರುತ್ತೆ ಮತ್ತು ಮೆತ್ತಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು. ಅಷ್ಟೊಂದು ಡ್ರೈ ಅನಿಸಲ್ಲ, ಇರಿಟೇಷನ್ ಅನಿಸಲ್ಲ, ಏನಿಲ್ಲ. ತುಂಬ ಲೈಟ್ ವೆಯ್ಟ್, ತುಂಬ ಚೆನ್ನಾಗಿದೆ. ಎಲ್ಲ ಪ್ರಾಡಕ್ಟ್ಗಿಂತ ಇದು ಪರವಾಗಿಲ್ಲ, ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಇದರ ಎಲ್ಲ ಪ್ರಾಡಕ್ಟು ಬೆಸ್ಟ್ ಅಂತ ಅಂದ್ಕೊತೀನಿ ನಾನು. ಸ್ವಲ್ಪ ಅಮೌಂಟ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೋಡಬೇಕು. ನಾನು ಬಾಡಿ ಲೋಷನು ಮತ್ತು ಸನ್ ಲೋಷನ್ ತೊಗೋಬೇಕು ಅಂತಿದ್ದೀನಿ. ಚೆನ್ನಾಗಿದೆ. ಬಟ್ ನನ್ನ ಸ್ಕಿನ್ನಿಗೆ ಯಾವುದೇ ಅದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದೇ ಒಂದು ಪಿಂಪಲ್ ಬಂದಿದೆ. ಅಂದರೆ ಅದು ಪಿಂಪಲ್ ಏನು ಬರೋಲ್ಲ, ರ್ಯಾಷಸ್ ಬರೋಲ್ಲ, ತುಂಬ ಇದು ಅನಿಸುತ್ತೆ. ನನ್ನ ಮಗಳಿಗೂ ಕೂಡ ಬರೀ ಒಂದು ಸರಿ ಮಾತ್ರ ಕ್ಲಿನ್ಸಿಂಗ್ ಮಾಡಿದ್ದೆ. ಮುಖ ಶೈನಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಗ್ಲೋಯಿಂಗಾಗಿ. ಸಣ್ಣ ಮಗು ಅಲ್ವಾ, ಅದಕ್ಕೆ ಬೇಡ ಅಂತಂದು ಬಿಟ್ಟಿದ್ದೀನಿ. ಒಂದು ಸರಿ ಮಾತ್ರ ಯೂಸ್ ಮಾಡೀನಿ. ನನಗೂ ಪರವಾಗಿಲ್ಲ, ರಿಸಲ್ಟ್ ಓಕೆ ಅನ್ನಿಸ್ತು. ರೆಗ್ಯುಲರಾಗಿ ಪಕ್ಕಾ ಕರೆಕ್ಟಾಗಿ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ನು ಚೆನ್ನಾಗಿ ಆಗೋದ್ರಲ್ಲಿ ಡೌಟ್ ಇಲ್ಲ. ಚೆನ್ನಾಗಿದೆ, ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಯೂಸ್ ಮಾಡಿ. ಯಾರಾದರೂ ಬೇಕು ಅಂದರೆ ತೊಗೊಂಡು ನಿಮ್ಮ ಸ್ಕಿನ್ ಇದು ಆಲ್ ಸ್ಕಿನ್ ಟೈಪ್ ಅಂತ ಇದೆ, ತೊಗೊಂಡು ಮಾಡ್ಬೋದು. ಮಾಡಿ. ನನ್ನ ಮಗಳದ್ದು ಸ್ಕಿನ್ ಪರವಾಗಿಲ್ಲ, ಬಟ್ ನೋಡಬೇಕು, ಚಿಕ್ಕ ಮಕ್ಕಳಿಗೆ ಇರೋ ಥರ ಏನಾರು ಇರುತ್ತೇನೋ ನೋಡಬೇಕು. ಒಂದೇ ದಿನ ಯೂಸ್ ಮಾಡಿದ್ದು, ಮುಖ ಪರವಾಗಿಲ್ಲ, ಚೆನ್ನಾಗಾಗಿದೆ. ಅವಳದು ಕೂಡ ಸೇಮ್ ನನ್ನ ಥರನೇ ಡಲ್ನೆಸ್ ಜಾಸ್ತಿ ಇತ್ತು, ಮತ್ತು ಅವಳಿಗೆ ಇಲ್ಲಿ ಕೂಡ ನನ್ನ ಥರನೇ ಆಗ್ತಾಯಿತ್ತು. ಅದು ತಾಯಿಂದ್ರಿಂದ ಮಕ್ಳಿಗೆ ಬರೋವಂಥ ಇದು ಅಂತ ನಾನು ತುಂಬ ಕಡೆ ಕೇಳಿದ್ದೀನಿ. ಸೊ ನೋಡಬೇಕು. ಹಂಗಂತಂದು ನಾವು ಹಂಗೆ ಬಿಡೋಕ್ಕಾಗಲ್ಲ. ಚಿಕ್ಕವಳು ಇರೋದ್ರಿಂದ ಅವೆಲ್ಲ ಯೂಸ್ ಮಾಡೋದು ಬೇಡ ಅಂತ ನೋಡಬೇಕು. ತುಂಬ ಕ್ಲೈಮೇಟು ತುಂಬಾ ಈ ಥರ ಇದೆ. ಮಂಜು ಬಿದ್ದಿದೆ. ನೋಡಬೇಕು. ಇನ್ನು ನಾನು ಮುಖ ತೊಳ್ಕೊಂಡಿಲ್ಲ, ಮಾಡಿಲ್ಲ. ಮತ್ತು ನೆಕ್ಸ್ಟು ಇದರಲ್ಲಿ ಸಿಗ್ತೀನಿ. ನಾನು ನನ್ನ ಮಗಳು ಸ್ಕೂಲಿಗೆ ಬಿಡೋಕೆ ರೆಡಿ ಆದೆ. ಇನ್ನು ಹೊರಡಬೇಕು. ಹೋಗ್ತಿದ್ವಿ. ಹೋಗಿ ಬಂದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ವಿಡಿಯೋ. ಫೈನಲಿ ಫ್ರೆಂಡ್ಸ್, ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಈಗ ಎಷ್ಟು ಕೆಲಸ ಇದೆ ಅಂದರೆ, ಬೆಡ್ ರೆಡಿ ಮಾಡಬೇಕು, ಸ್ವಲ್ಪ ಕಸ ಹೊಡಿಬೇಕು, ನೆಲ ಒರೆಸ್ಕೋಬೇಕು, ಪಾತ್ರೆ ವಾಶ್ ಮಾಡಿಟ್ಟಿದ್ದೀನಿ, ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮತ್ತು ಅಡುಗೆ ಪ್ರಿಪೇರ್ ಮಾಡಬೇಕು.
ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡಿ ಅದ್ರ ನಿಮಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತಿದೆ, ಮಾತಾಡ್ತೀನಿ. ನಾನು ವಿಡಿಯೋ ಮಾಡ್ತಾ ಇರೋದು ಸರಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಏನಾಗ್ಬಿಟ್ಟಿದೆ ಅಂದರೆ, ಚೆನ್ನಾಗಿರುತ್ತೆ ರೋಡು, ತುಂಬಾ ಹಾಳು ಮಾಡ್ತಾರೆ. ಈ ಗ್ಯಾಸ್ ಪೈಪ್ ಒಂದು ಕಾಮಿಡಿ ಇದೆ ಗೊತ್ತಾ, ಗ್ಯಾಸ್ ಪೈಪ್ ಹಾಕಬೇಕು ಅಂತ ಫಸ್ಟ್ಗೆ ಒಂದು ಸಾರಿ ರೋಡ್ ಮಾಡಿರ್ತಾರೆ, ಗ್ಯಾಸ್ ಪೈಪ್ ಹಾಕಬೇಕು ಅಂತ ಒಂದು ಸಾರಿ ಓಪನ್ ಮಾಡ್ತಾರೆ, ಆಮೇಲೆ ಇನ್ನೊಂದು ವೈರು ಮಿಸ್ ಆಗಿದೆ ಅಂತ ಅದನ್ನು ಹಾಕೋಕ್ಕೆ ಇದು ಮಾಡ್ತಾರೆ ಅಂತ ಒಂದು ಕಾಮಿಡಿ ಇದೆಯಲ್ಲ, ಆ ಥರ ಆಗಿಬಿಟ್ಟಿದೆ ನಮ್ಮ ಏರಿಯಾದಲ್ಲಿ ರೋಡ್ ಪರಿಸ್ಥಿತಿ. ಇನ್ನು ರೋಡ್ ಮಾಡಿನೇ, ಸಿಮೆಂಟ್ ರೋಡ್ ಮಾಡಿನೇ 2 ವರ್ಷ ಆಗಿಲ್ಲ, ಆಲ್ರೆಡಿ ಮತ್ತೆ ಈ ಕೆತ್ತಿ ಮತ್ತೆ ಪೈಪ್ಗಳು ಹಾಕೋದು, ಅದು ಇದು ಮಾಡೋದು ಮಾಡ್ತಿದ್ದಾರೆ. ಯಪ್ಪ, ರೋಡಲ್ಲಿ ಹೋಗಿ ಬರೋದು ಎಷ್ಟು ಕಷ್ಟ ಅಂದರೆ ಫ್ರೆಂಡ್ಸ್, ಅಷ್ಟು ಕಷ್ಟ ಆಗ್ಬಿಟ್ಟಿದೆ ರೋಡಲ್ಲಿ ಹೋಗೋದು ಬರೋದು ಎಲ್ಲ. ಅದರಲ್ಲೂ ಈ ಚಳಿ ಅಂತೂ ಈಗ 2 ದಿವಸದಿಂದ ಎಷ್ಟು ಚಳಿ ಸ್ಟಾರ್ಟ್ ಆಗಿದೆ ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ಚಳಿ ಅಂದರೆ ಚಳಿಯೇ ಆಗ್ಬಿಟ್ಟಿದೆ. ಕೈಯೆಲ್ಲ ಪ್ರಿಸರ್ವೇಟಿವಲ್ಲಿ ಇಟ್ಟಂಗೆ ಆಗ್ತಿದೆ, ಅಷ್ಟು ಪ್ರಿಸರ್ವ್ ಇದೆ. ಅಪ್ಪ, ನೀರು ಮುಟ್ಟೋಕ್ಕೂ ಭಯ ಆಗ್ತಿದೆ ಫ್ರೆಂಡ್ಸ್, ಅಷ್ಟು ಭಯ ಪಟ್ಕೊಂಡು ನೀರು ಮುಟ್ತಾ ಇದ್ದೀನಿ. ಎಲ್ಲದನ್ನೂ ಕಾಸ್ಕೊಳಕ್ಕಾಗಲ್ವಲ್ಲ. ಸೊ ಪಾತ್ರೆ ವಾಶ್ ಮಾಡಬೇಕು ಅಂದರೆ ಈ ಬಿಸಿಲು ನೋಡಿದರೆ, ಈ ಬೆಂಗಳೂರಲ್ಲಿ ಬಿಸಿಲೇ ಬರಲ್ಲ ಅಂತದೆ. ಸೂರ್ಯ ಲೀವ್ ತೊಗೊಂಡು ಹೋಗ್ಬಿಟ್ಟಿದ್ದಾನೆ, ನಿಜವಾಗ್ಲೂ ಬಿಸಿಲು ಬರ್ತಾಯಿಲ್ಲ. ಬಟ್ಟೆನೂ ಹಾರೋಕ್ಕೂ ಕಷ್ಟ ಆಗುತ್ತೆ. ಕೈಯಿಂದ ಒಳದ್ರಂತೂ 3 ದಿನ ಆದರೂ ಬಟ್ಟೆ ಇದಾಗಲ್ಲ. ವಾಷಿಂಗ್ ಮಿಷಿನ್ ಆದರೆ ಅರ್ಧ ಡ್ರೈ ಆಗಿರುತ್ತೆ, ಹೆಂಗೋ 2 ದಿನಕ್ಕೆ ಆರುತ್ತೆ. ಅದರಲ್ಲೂ ಬಟ್ಟೆ ಮುಟ್ಟಿರೋದು ತಣ್ಣಗಿರುತ್ತೆ. ಏನು ಮಾಡೋದು, ಎಲ್ಲ ಇದು ಮಾಡ್ಕೊಂಡು ಸಹಿಸ್ಕೊಂಡು ಈ ಬೆಂಗಳೂರಲ್ಲಿ ವಾಸ ಮಾಡೋಕ್ಕೂ. ಫ್ರೆಂಡ್ಸ್, ಇವಾಗ ಏನು ಗೊತ್ತಾ, ಎಲ್ಲ ಕಡೆನೂ ಏನೋ ಗೊತ್ತಿಲ್ಲ, ನಮ್ಮ ಏರಿಯಾದಲ್ಲಿ ಇದ್ದಕ್ಕಿದ್ದಂಗೆ ಈ ವರ್ಷ ಆಟೋಮೆಟಿಕ್ಲಿ ಎಷ್ಟು ಅಂದರೆ 5,000 5,500 ಇರೋ ಮನೆ ಬಾಡಿಗೆ ಎಲ್ಲ 8,000 ಹಂಗೆಲ್ಲ ಏರಿಸಿದೆ. 8,000 ಹೆಚ್ಚು ಕಮ್ಮಿ 6-7 ಸಾವಿರ ಇರೋ ಮನೆ ಬಾಡಿಗೆ ಎಲ್ಲ 10,000 ಏರಿಸಿದ್ದಾರೆ ಫ್ರೆಂಡ್ಸ್. ಯಪ್ಪ, ನಮ್ಮದೇನು ಚೀನಾ ಬೇರೆ ಅಮೇರಿಕಾದಷ್ಟು ಫಾಸ್ಟ್ ಆಗೋಗೋಯ್ತಾ ಜೀವನ? ಏನೋ ಅಷ್ಟೊಂದು ಎಲ್ಲರೂ ಶ್ರೀಮಂತರಾಗ್ಬಿಟ್ರಾ? ಇಲ್ಲ, ಇದ್ದಂಗೆ ಇದ್ದೀವಿ. ಈ ಮೆಟ್ರೋ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಬಂತು, ಜನಕ್ಕೆ ಏನು ಇದಾಗ್ಬಿಡ್ತು ಅಂತ ಬಂತು. ಅದ್ರಾಗ ಸರ್ಕಾರ ಮಾಡಿರೋದು ಜನಕ್ಕೆ ಹೆಲ್ಪ್ ಆಗಲಿ, ಕಮ್ಮಿ ದುಡ್ಡಲ್ಲಿ ಒಂದು ಕಡೆಯಿಂದ ಹೋಗಲಿ, ಟ್ರಾಫಿಕ್ ಕಮ್ಮಿ ಆಗಲಿ, ಬೇಗ ಅವ್ರವ್ರ ಡೆಸ್ಟಿನೇಷನ್ ತಲುಪಲಿ, ಹೋಗಿ ಪಾಪ ಅವ್ರ ಕೆಲ್ಸಗಳು ಮಾಡ್ಕೊಂಡ್ಲಿ ಅಂತ ಮೆಟ್ರೋ ತಂದರೆ, ಇಲ್ಲಿರೋ ಓನರ್ಸ್ಗಳು ಏನು ಮಾಡ್ತಾರೆ, ಮೆಟ್ರೋ ಬಂದಿದೆ, ಇಲ್ಲೆಲ್ಲ ಸುತ್ತಮುತ್ತ ರಿಚ್ ಆಗೋಯ್ತು ಅಂದ್ಬಿಟ್ಟು ಎಲ್ಲ ಇದ್ದಕ್ಕಿದ್ದಂಗೆ ಬಾಡಿಗೆ ಜನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇದು ಯಾವ ನ್ಯಾಯ ಫ್ರೆಂಡ್ಸ್? ಇದು ಯಾವ ನ್ಯಾಯ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಮೆಟ್ರೋ ಆಗಿದೆ, ಎಲ್ಲ ರೂಮ್ ರೆಂಟ್ ಎಲ್ಲ ಜಾಸ್ತಿ ಆಗ್ತಿದೆ, ಕಂಪ್ನಿಗಳ ಹತ್ರ. ಫ್ರೆಂಡ್ಸ್, ಕೊರೋನಾಗಿಂತ ಮುಂಚೆ ಯಾವ ಕಂಪ್ನಿಗೆ ಹೋದ್ರೂ ಕರ್ಕೊಳ್ತಾ ಇದ್ರು, ಎಲ್ಲೋದ್ರೂ ಕೆಲಸ ಪಟ್ಟಣಕ್ಕೆ ಸಿಗ್ತಾಯಿತ್ತು. ಈಗ ಈ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಹಿಂದಿಯವರು ಕೂಡ ನಮ್ಮ ಕರ್ನಾಟಕಕ್ಕೆ ಬಂದು 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 ಇಲ್ಲೇ ಇರ್ತಾವ್ರೆ. ಏನು ಕೆಲಸ ಹೇಳಿದ್ರು 1,000 ರೂಪಾಯಿಗೆ ಹೇಳಿದ್ರು ಮಾಡಿದ್ರೆ 500 ರೂಪಾಯಿ ಪುಕ್ಷಟೆ ಮಾಡಿ ಅಂದರೂ ಪುಕ್ಷಟೆನೂ ಮಾಡ್ತಾರೆ. ಅವ್ರಿಗೇನು ಅಲ್ಲಿಂದ ಬಿಟ್ಟು ಬಂದಿರ್ತಾರೆ, ಇಲ್ಲಿ ತಿನ್ನೋಕ್ಕೆ ಮಲಗೋಕ್ಕೆ ಜಾಗ ಇದ್ದರೆ ಸಾಕು. ಬಟ್ ನಮ್ಮ ಕನ್ನಡಿಗರ ಪರಿಸ್ಥಿತಿ ಹಂಗಿಲ್ವಲ್ಲ. ಈಗ ಏನಾಗಿದೆ ಅಂದರೆ, ನಾವುಗಳೆಲ್ಲ ಸಾಲ ಪಾಲ ಮಾಡ್ಕೊಂಡು ಊರಿಂದ ಎಲ್ಲ ಇದು ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಿ ಮನೆ ಬಾಡಿಗೆ ಕಟ್ಟೋದು, ಜೀವನ ಸಾಗಿಸೋದು, ಮಕ್ಳು ಫೀಸ್ ಕಟ್ಟೋದು, ಎಲ್ಲನೂ ಜೀವನ ನಾವುಗಳು ಮಾಡ್ಕೊತೀವ್ರಿ. ಅವ್ರಿಗೇನು ತಲೆನೇ ಕೆಡ್ಸ್ಕೊಳಲ್ಲ ಫ್ರೆಂಡ್ಸ್. ಎಷ್ಟೊಂದು 5-6 ಮಕ್ಳು ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಉಣ್ಣಕ್ಕೆ ಬಿಡುತ್ತೋ, ಬಟ್ಟೆ ಇರುತ್ತೋ, ಹೆಂಗಾದ್ರೂ ಇರಲಿ, ಅವ್ರ ತಲೆನೇ ಕೆಡ್ಸ್ಕೊಳಲ್ಲ. ಅವ್ರ ಪಾರಿಗಳು ಡ್ಯೂಟಿಗೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಹೆಂಗೆ ಕೆಟ್ಟೋಗಿದೆ ಬೆಂಗಳೂರು ಅಂದರೆ ಅಷ್ಟು ಕೆಟ್ಟೋಗಿದೆ ಫ್ರೆಂಡ್ಸ್. ಈಗಂತೂ ಕಣ್ಣಾಗಿ ನೋಡೋಕ್ಕಾಗ್ತಾಯಿಲ್ಲ. ಯಾರಿಗೇನು ಮಾಡೋಕ್ಕತ್ತ. ಪಾಪ ಕನ್ನಡ ಹೋರಾಟಗಾರರು ಎಷ್ಟು ಅಂತಂದು ತಿಂತಾರೆ. ನಮ್ಮ ಸರ್ಕಾರ ತಾಳನೇ ಸರಿ ಇಲ್ಲ, ತೂತು ಬಿದ್ದೋಗಿದೆ. ಇನ್ಯಾರು ತಾನೇ ಏನು ಮಾಡ್ತಾರೆ? ನಿಜವಾಗ್ಲೂ ಫ್ರೆಂಡ್ಸ್, ಎಲ್ಲರೂ ಹಾಕ್ಕೊಂಡು ಗುಮ್ತಾ ಇರೋದಕ್ಕೆ ಎಲ್ಲರಿಗೂ ಯಾರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಪ್ರಾಬ್ಲಮ್ ಆಗ್ತಿದೆ. ಪಾಪ ಅವರು ಹೊಲ್ದಲ್ಲಿ ಅಷ್ಟು ಇಷ್ಟು ಬೆಳೆ ಬರ್ತಾಯಿದೆ, ಅದು ತಗೊಂಡು ಮಾರಕ್ಕೆ ಹೋದ್ರು ಒಳ್ಳೆ ಬೆಲೆ ಸಿಗ್ತಾಯಿಲ್ಲ. ಅಲ್ಲಿ ಇದು ಮಾಡೋದು, ಸಾಲ ಮುಟ್ಸೋದು, ಏನು ಜೀವನ ಮಾಡೋದು, ಯಾವ ಥರ ಜೀವನ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಆಗಿ ನಿಜವಾಗ್ಲೂ ಅಷ್ಟು ತಲೆ ಕೆಟ್ಟೋಗ್ತಿದೆ.
ಯಾವ ಥರ ಜೀವನ ಮಾಡಿ ಕಮ್ಮಿ ಮನೆ ಬಾಡಿಗೆ ಇರೋನೆಲ್ಲ ಇಷ್ಟೆಲ್ಲ ಏರಿಸಿದ್ದಾರೆ. ಏನು ತಿನ್ನೋದು ಏನು ಬಿಡೋದು? ಯಾವ ಸರ್ಕಾರನೂ ಏನೂ ಕೊಡಬೇಡ್ರಪ್ಪ, ದಯವಿಟ್ಟು ಏನೂ ಕೊಡಬೇಡಿ ಆಯಿತಾ. ನಿಮ್ಮ ಪಾಡಿ ನೀವು ಸರ್ಕಾರ ನಡೆಸ್ಕೊಂತ ಹೋಗ್ಲಿ. ಅಟ್ಲೀಸ್ಟ್ ಎಲ್ಲನೂ ಕಮ್ಮಿ ರೇಟಿಗಿದೆ. ಪಕ್ಕದ ರಾಜ್ಯ ನೋಡ್ರಿ, ತಮಿಳ್ನಾಡು ಆಂಧ್ರ ಎಲ್ಲ ಎಷ್ಟರ ಮಟ್ಟಿಗೆ ಜನಕ್ಕೆ ಸೌಕರ್ಯ ಮಾಡಿಕೊಡ್ತಾರೆ. ಅವರು ತಿಂತಾರೆ, ತಿನ್ನೋರ್ಗೂ ಬಿಡ್ತಾರೆ. ನೀವುಗಳೇನ್ರಿ, ನೀವು ತಿಂತೀರಾ, ತಿನ್ನೋರ್ಗೂ ಯಾರಿಗೂ ಇದು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಸಾಮಾನ್ಯ ಜನಕ್ಕಾದರೂ ಅಟ್ಲೀಸ್ಟ್ ಏನಾದರೂ ಒಂಚೂರು ಮಾಡಿಕೊಡಿ. ಜೀವನ ಮಾಡ್ತಾರೆ ಅವರು. ಅದನ್ನು ಬಿಟ್ಬಿಟ್ಟು ಇಷ್ಟೆಲ್ಲ ಇದು ಮಾಡಿದರೆ ಹೆಂಗ್ರಿ ಜೀವನ ಮಾಡೋದು? ನಮ್ಮ ಸರ್ಕಾರಕ್ಕೆ ಯಾವ ಬುದ್ಧಿ ಬರುತ್ತೋ ನಮ್ಮ ಜನಗಳಿಗೆ ಯಾವ ಬುದ್ಧಿ. ನಮ್ಮ ಜನಗಳೇನು ಅವನೇನೇ ಹೇಳ್ದ 2,000 ರೂಪಾಯಿ ಕೊಡ್ತೀವಿ, ರೇಷನ್ ಕೊಡ್ತೀವಿ, ಬಸ್ ಫ್ರೀ ಮಾಡ್ತೀವಿ ಅಂದ ತಕ್ಷಣ ಹೋಗಿ ಅವ್ನಿಗೆ ಓಟ್ ಹಾಕಿದರೆ ಈಗ ಅವನು ಎಲ್ಲದನ್ನೂ ಇದು ಮಾಡಿದ್ದಾರೆ. ಎಲ್ಲ ಸರ್ಕಾರನೂ ಅಷ್ಟೇ ಫ್ರೆಂಡ್ಸ್, ಯಾರು ಆಗಲ್ಲ. ಅವ್ರ ಪಾಡಿಗೆ ಅವ್ರವ್ರ ಮನೆಗೆ ಅವ್ರು ಚೆನ್ನಾಗಿ ನಾವುಗಳು ನಮ್ಮ ಮನೆಗಳಿಗೆ ನಾವೇನಾರ ಮಾಡ್ಕೋಬೇಕಷ್ಟೆ. ಇಷ್ಟೇ ಜೀವನ. ಈ ಸರ್ಕಾರಗಳ್ನೆಲ್ಲ ನಂಬ್ಕೊಂಡು ಜನನೆಲ್ಲ ನಂಬ್ಕೊಂಡು ಜೀವನ ಮಾಡೋಕ್ಕಂತೂ ಆಗಲ್ಲ. ಹೆಂಗಾಗಿದೆ ಅಂದರೆ ಎಲ್ಲ ಈ ಅಪ್ಪ ಏನು ಜೀವನ ರೀ. ಒಂದೊಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇವೆಲ್ಲ ಓಪನ್ ಮಾಡಿದ್ರೆ ಬರೀ ನಾವು ಅಲ್ಲಿಗೆ ಹೋದ್ವಿ, ಇಲ್ಲಿಗೆ ಹೋದ್ವಿ, ಫಾರಿನ್ ಟ್ರಿಪ್ ಹೋದ್ವಿ, ಬಟ್ಟೆ ತೊಗೊಂಡ್ವಿ, ಶಾಪಿಂಗ್ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತಾರೆ. ಇಲ್ಲಿ ನಿಯತ್ತ ದುಡ್ಕೊಂಡು ತಿನ್ನೋರಿಗೆ ಕಾಲನೇ ಅಲ್ಲ, ಟೈಮೂ ಇಲ್ಲ. ನೀನು ಹಂಗೆ ಮಾಡು, ನಾವು ಬೇಡ ಅಂದ್ವಿ ಅಂತಾರೆ. ಎಲ್ಲಿ ಹೋಗ್ತಿದೆ ನಮ್ಮ ಸಮಾಜ ಅಂತ ಗೊತ್ತಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ. ಚಿಕ್ಕ ಮಕ್ಕಳು, ಬೆಳೆಯೋ ಮಕ್ಳಿಗೆ ಏನು ಯಾವ ಥರ ಒಂದು ಮೆಸೇಜ್ ಕೊಡ್ತಿದಾರ ಗೊತ್ತಿಲ್ಲ. ಅವ್ರುಗಳು ಹಿಂಗೆ ಮಾಡಿದರೆ ನಾವು ಲೈಫಲ್ಲಿ ಚಿಲ್ಲನಾಗಿ ಇರ್ತೀವಿ ಅಂತ ಅವ್ರು ಅಂದ್ಕೊತಾರೆ. ಅವ್ರುಗಳು ಅದೇ ದಾರಿನೇ ಹೋಗ್ತಾರೆ ಅಷ್ಟೇ. ಇನ್ನು ಬರ್ತಾ ಎಲ್ಲೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ನಮ್ಮ ವ್ಯವಸ್ಥೆನೇ ಸಿಸ್ಟಮೇ ಸರಿ ಇಲ್ಲ. ಹೆಂಗೆ ಮಾಡೋಕ್ಕೋ ಜೀವನ ಮಾಡೋದೇ ಕಷ್ಟ ಆಗಿದೆ. ಎಲ್ಲರೂ ಅದರಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಯಾರಿಗೆ ಹೇಳಂಗಿಲ್ಲ, ಯಾರು ಕೇಳ್ತಾರೆ? ಎಲ್ಲ ಕಷ್ಟ. ನೀನು ಒಬ್ಬರನ್ನ ಭೂಮಿ ಮೇಲೆ ಅಂತ ಎಷ್ಟೊಂದು ಜನ ಇರ್ತಾರೆ, ಎಲ್ಲರದ್ದು ಕಷ್ಟನೇ, ಅದರಲ್ಲೇ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದು ನಮ್ಮ ಜೀವನ ಆಗಿದೆ. ಏನು ಮಾಡೋದು? ಏನೂ ಮಾಡೋಕ್ಕಾಗಲ್ಲ. ಹೀಗೆ ಡೈಲಿ ಮಾಡ್ಕೊಂಡು ಬೈಕೊಂಡು ಹೋಗ್ತಾ ಇರೋದು ಅಷ್ಟೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಸರಿನೋ ಎಷ್ಟರ ಮಟ್ಟಿಗೆ ತಪ್ಪೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಏನೋ ಮಾತಾಡಬೇಕು ಅನ್ನಿಸ್ತು, ಮಾತಾಡಿದೆ. ಎಷ್ಟು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ತಪ್ಪಾದಲ್ಲಿ ಕ್ಷಮೆ ಇರಲಿ, ಸರಿಯಾದಲ್ಲಿ ಲೈಕ್ ಮಾಡಿ. ಓಕೆ, ನಮಗಿಷ್ಟು ಕೆಲಸ ಇದೆ, ಅದು ಮುಗಿಸ್ಕೊಂಡು ಡೈಲಿ ರೊಟೀನ್ ಇರೋದೆ. ಮತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬಾಯ್.